ಬಸವರಾಜ್ ಹುಕ್ಕೇರಿ. ನಾ ಈ ಕೋಚಿಂಗ್ ಸೆಂಟ್ರಿಗೆ ಬಂದಿದ್ದೆ 2020ರಾಗ. ಅವಾಗ ಕರೋನಾ ಆಯಿತು. ನಾ ಫಸ್ಟ್ ಉಡುಪಿ ರ್ಯಾಲಿ ಇಲ್ಲಿ ಟ್ರೈ ಮಾಡಿದ್ನಿ. ಉಡುಪಿ ರ್ಯಾಲಿ ಪಿಟ್ ಆದ ಬಳಿಕ ಎಕ್ಸಾಮಕ್ಕೆ ಬಂದಿದ್ವಿ. ಹೊಳ್ಳಿ ಎಕ್ಸಾಮ್ ಆವಾಗ ನಡಲಿಲ್ಲ. ಒಂದು ಸರ್ತಿ ನಾವು ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಭಾಳ ನಮಗಿದ್ದೀವಿ. ಇವಾಗ ಎಲ್ಲರೂ ಹೊಳ್ಳಿ ಮನೆಗೆ ಹೋಗಿದ್ದೀವಿ. ನಾವು ನಮ್ಮ ದೋಸ್ತರದು ಎಲ್ಲರೂ ಒಟ್ಟೈ 400ರಿಂದ 500 ಜನ ಇದ್ದೀವಿ ನಾವು ಎಕ್ಸಾಮ್ಗೆ. ಇಲ್ಲಿ ಎಲ್ಲರೂ ಮನೆಗೆ ಹೋದ ಬಳಿಕ ಮತ್ತು ಏನಾದರೂ ಮಾಡಿ ಅರಿವಿ ಹಾಕ್ಕೋಬೇಕನ್ನೋ ಕನಸ. ಹೀಗಾಗಿ ನಾವು ಅಲ್ಲೇ ಹೋದ ಬಳಿಕ ನಾವು ಫಿಟ್ಟಿಂಗ್ ಮಾಡೋದು ಅಲ್ಲಿ ಇಲ್ಲಿ ಹಿಂಗೆ ಅಡ್ಡಾಡ್ಕೋತ ರನ್ನಿಂಗ್ ಮಾಡ್ಕೋತ ಅದಾದ ಬಳಿಕ ಮತ್ತು ನಮ್ಗೆ ರ್ಯಾಲಿ ಕಳೆದ್ರು. ಹಾವೇರಿ, ಬೀದರ. ನಾನು ಬೀದರ್ ಟ್ರೈ ಮಾಡಿದ್ವಿ. ಬೀದರ್ ಟ್ರೈ ಮಾಡಿ ಅಲ್ಲಿ ಫಿಟ್ಟಾಗಿ 15 ದಿವ್ಸದಾಗ ನಾವು ಅಂದ್ರೆ ಹಿಂದೆಲ್ಲ ಓದಿದ್ರ ಬಳಿಕ ನಾವು ಕವರ್ ಮಾಡ್ಕೊಂಡು ಅದ್ವಿ. ಅದಾಗಬೇಕು ಮತ್ತು ಸತ್ಕಾರ ಸನ್ಮಾನ ಇಲ್ಲಿ ಯಾರ ಬಂದ್ರೂ ಸನ್ಮಾನವಂತೂ ಕಂಪಲ್ಸರಿ. ಯಾವ ಟೈಮ್ನಾಗ ಬೇಕಾದ್ರೆ ಸಾಯಂಕಾಲ ಮುಂಜಾನೆ ಯಾವಾಗ ಬಂದರೂ ಸತ್ಕಾರ ಮಾತ್ರ ಕಂಪಲ್ಸರಿ ಮಾಡ್ತಿದ್ರೆ. ಅದು ಯಾರು ಬರ್ತಿದ್ರಲ್ಲ ಅಣ್ಣಗಳೆಲ್ಲ ಬಂದವ್ರು ಇದನ್ನ ಹೇಳಾರ, ಈ ಅರಿವಿ ಹಾಕೋಬೇಕಾದ್ರೆ ಭಾಳ ಪುಣ್ಯ ಮಾಡಬೇಕು. ಇದೊಂದೇ ಹೇಳಾರ. ನಾವು ಯಾವಾಗ ಇಲ್ಲಿ ಸನ್ಮಾನ ಮಾಡಿಸ್ಕೋಬೇಕು, ಸತ್ಕಾರ ಮಾಡಿಸ್ಕೋಬೇಕು, ನಮ್ಮ ಫ್ಯಾಮಿಲಿ ಯಾವಾಗ ಕರ್ಕೊಂಬಂದು ಇಲ್ಲಿ ಸನ್ಮಾನ ಮಾಡಿಸ್ಬೇಕು, ಇದೊಂದು ತಲೆಯಾಗ. ಅದಾದ ಬಳಿಕ ನಾವೆಲ್ಲ ಟ್ರೈ ಮಾಡಿದ ಬಳಿಕ ಹೋದ್ವಿ ಟ್ರೈನಿಂಗ್ ನಾವು ಅಂದ್ಕೊಂಡಂಗೆ ಅಲ್ಲಿ ಇರಲಿಲ್ಲ. ಅಲ್ಲಿ ಹೋಗೋಣ ನನಗೆ ಗೊತ್ತಾಯಿತು ಎಲ್ಲ ತಲೆ ಮೀಸಿ ದಾಡಿ ಎಲ್ಲ ಬಿಡಿಸ್ಬಿಟ್ಟು. ಅವಾಗ ಗೊತ್ತಾಯ್ತು ನನಗೆ ನಾ ಅಲ್ಲಿ ಹಂಗೆ ಇದ್ನಿ, ಇಲ್ಲಿ ಯಾಕೆ ಹಿಂಗೆ ಬನ್ನಿ. ಅವಾಗ ಹೋದ ಬಳಿಕ ಅನಿಸ್ತು ನನಗೆ ಟ್ರೈನಿಂಗ್ ಇಲ್ಲರ ಯಾಕೆ ಬನ್ನಿ ಮರ್ರಿ, ಅಲ್ಲೇ ಚಲೋ ಇದ್ದಿದ್ದೆ. ಊರಾಗ ಅಡ್ಡಾಡ್ಕೊತಿದ್ನಿ, ಕಮ್ಮಿ ಇದ್ನಿ. ಒಂಥರ ಜೈಲ್ನ ಹಾಕಿದಂಗೆ ಮಾಡಿಬಿಟ್ಟಿದ್ರು. ನಮ್ಗೆ ಹೋಗೋಣ ವಾರಕ್ಕೆ ಒಂದು ಸರ್ತಿ ಫೋನ ಹಿಂಗೆ ಮಾಡಿ ಫಸ್ಟಿಗಂತೂ ಕಾಡ್ರ ಒಂದು 4-5 ಆರು ಕಾಡ್ತಾರೆ. ಅದಾದ ಬಳಿಕ ರೂಟೀನ್ ಕುಯ್ತಂದ್ರೆ ಎಲ್ಲ ಸರಿ ನಡೀತೈತಿ. ಅದಾದ ಬಳಿಕ ನಾವು ಮೊನ್ನೆ ಮುಗೀತು ನಮ್ಮದೆಲ್ಲ ಪಾಸಿಂಗ್ ಔಟ್ ಪರೇಡ ಎಲ್ಲ ಮುಗಿಸಿದ ಬಳಿಕ ಬಂದ್ವಿ. ಸರ್ ಮತ್ತೆ ಫೋನ್ ಹಚ್ಚಿದ್ರು. ಮೊನ್ನೆ ಒಂದು ಫಂಕ್ಷನ್ ನಡೀತಲ್ಲ, ಫೋನ್ ಹಚ್ಚಿದ್ರು. ಸರಿ ಇಲ್ರಿ ನಾನು ಬಿಜಾಪುರ ಹೊಂಟೀನಿ, ಬರೋಕ್ಕಾಗಲ್ಲ ಅಂತಂದು. ಆಯ್ತಳಪ್ಪ ಅಂತಂದ್ರು. ಮತ್ತು ಸರ್ ಫೋನ್ ಹಚ್ಚಿ ಈಗ ಮತ್ತೊಂದು ಫಂಕ್ಷನ್ ಇಟ್ಕೊಂಡು ನಮ್ಮನ್ನೆಲ್ಲ ಕರ್ಸ್ಯಾರ. ಎಲ್ಲರಿಗೂ ಕೂಡು ಭಾಗ್ಯ, ಅದ್ರ ಸಂಬಂಧ ಬಂದೀವಿ. ಜೈನ್ 2 ಮಾತು ಮುಗಿಸ್ತೀವಿ. ಬಸವರಾಜ್ ಹುಕ್ಕೇರಿ ಅವರಿಗೆ ನಮಸ್ಕಾರಗಳು. ಈಗಾಗಲೇ ಇವರೆಲ್ಲ ಟ್ರೈನಿಂಗ್ ಮುಗಿಸಿ ಬಂದಂಥ ಅಭ್ಯರ್ಥಿಗಳು ಇವರೆಲ್ಲ. ತಂದೆ ಕಲ್ಲಪ್ಪ, ತಾಯಿ ಇಂದ್ರಾಬಾಯಿ. ಹುಟ್ಟಿದ ದಿನಾಂಕ 9/10/2000. ಸ್ಥಳ ಪ್ರಸಾದಟ್ಟಿ, ಜಮಖಂಡಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ವಿದ್ಯಾಭ್ಯಾಸ ಡಿಪ್ಲೊಮಾ JVM ತರದಾಳಲ್ಲಿ ಮಾಡಿರ್ತಾರೆ. ಪ್ರಾಥಮಿಕ ಶಿಕ್ಷಣ HMB ಸಲಾಟಿಯಲ್ಲಿ ಮಾಡಿರ್ತಾರೆ. ನಮ್ಮ ಸಂಸ್ಥೆಗೆ 2023ರಲ್ಲಿ 3 ತಿಂಗಳ ದೈಹಿಕ ಹಾಗೂ ಲಿಖಿತ ತರಬೇತಿ ಪಡೆದುಕೊಂಡು ಬೀದರ್ ಆರ್ಮಿಯಲ್ಲಿ ಅಗ್ನಿವೀರನಾಗಿ ಆಯ್ಕೆಗೊಂಡಿರ್ತಾರೆ. ಈಗಾಗಲೇ ಇವರು ಬೇಸಿಕ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರ್ತಾರೆ. ರಾಜಸ್ಥಾನ್ ಸೂರತ್ನಲ್ಲಿ ಇವರ ಮುಂದಿನ ಕೆಲಸವನ್ನು ಮಾಡಲಿದ್ದಾರೆ. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್. ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ
ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.